ಶಿರಾಲಿಯ ಶ್ರೀ ಹಳೆಕೋಟೆ ಹನುಮಂತ ದೇವಸ್ಥಾನದ ಸಭಾಂಗಣದಲ್ಲಿ ಭಟ್ಕಳ ಮತ್ತು ಮಂಕಿ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಚಿವ ಮಂಕಾಳ ವೈದ್ಯ, ನಮ್ಮ ಸರ್ಕಾರ 4 ಲಕ್ಷ ಕೋಟಿ ಬಜೆಟ್ ಮಾಡಿದರೂ ಸಹ ನೀರಿನ ಸಮಸ್ಯೆ ಪರಿಹಾರ ಮಾಡಲು ಸಾಧ್ಯವಾಗಿಲ್ಲ. ಆದರೆ ಮುಂದಿನ ವರ್ಷ ಈ ನೀರಿನ ಸಮಸ್ಯೆ ಕ್ಷೇತ್ರದಲ್ಲಿ ತಲೆದೂರುವುದಿಲ್ಲ. ಕಾರಣ, ಶರಾವತಿ ನದಿಯ ನೀರನ್ನು ಹೊನ್ನಾವರ ಮಾಗೋಡದಿಂದ ಭಟ್ಕಳದ ಗೊರಟೆಯ ತನಕ ಕುಡಿಯುವ ನೀರಿನ ಸರಬರಾಜು ಯೋಜನೆಗೆ 240 ಕೋಟಿ ರು ವೆಚ್ಚದಲ್ಲಿ ಕಾಮಗಾರಿ ಬಿಡುಗಡೆ ಮಾಡಲಾಗಿದ್ದು, ಸದ್ಯ ಪೈಪ್ಲೈನ್ ಕಾಮಗಾರಿ ಹಂತದಲ್ಲಿದೆ. ನಮ್ಮ ಕ್ಷೇತ್ರದಲ್ಲಿ 25,000 ಅತಿಕ್ರಮಣದಾರರಿದ್ದು, ಅವರೆಲ್ಲರಿಗೂ ಸಮಸ್ಯೆ ಪರಿಹಾರಕ್ಕೆ ನಮ್ಮ ಕೆಲಸವು ಮುಂದುವರಿಯುತ್ತಿದೆ. ಭಟ್ಕಳದಲ್ಲಿ ವಿದ್ಯುತ್ ಘಟಕ ನಿರ್ಮಾಣ ಹಂತದಲ್ಲಿದ್ದು, ಅದು ಸಹ ಕ್ಷೇತ್ರದಲ್ಲಿ ಮುಂದಿನ ದಿನದಲ್ಲಿ ವಿದ್ಯುತ್ ಸಮಸ್ಯೆಗಳು ತಲೆದೂರುವುದಿಲ್ಲ. ಹಣದ ಲಭ್ಯತೆಯ ಕೊರತೆಯಿಂದ ಈ ಬಾರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಘೋಷಣೆ ಮಾಡಿಲ್ಲವಾಗಿದ್ದು, ಮುಂದಿನ ಬಜೆಟ್ನಲ್ಲಿ ಘೋಷಣೆಯ ನಿರೀಕ್ಷೆ ಇದೆ. ಕುಮಟಾ, ಹೊನ್ನಾವರ ಅಥವಾ ಭಟ್ಕಳ ಈ 3 ಭಾಗದಲ್ಲಿ ಆಗುವ ನಿರೀಕ್ಷೆ ಇದೆ. ರಸ್ತೆಯಲ್ಲಿ ಬೇಕಾಬಿಟ್ಟಿ ಮಾತನಾಡುವವರಿಗೆ ಅವರ ಮಾತಿಗೆ ನಾವು ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ನಮಗೂ ನಮ್ಮ ಕಾರ್ಯಕರ್ತರಿಗೂ ಇಲ್ಲವಾಗಿದೆ. ಹಾಗಾಗಿ ನಮ್ಮದು ಕೆಲಸ ಮಾಡುವ ಚಿಂತನೆ ಹೊರತು ಬರೀ ಬಾಯಲ್ಲಿ ಹೇಳುವ ಕೆಲಸ ನಾವು ಮಾಡುವುದಿಲ್ಲ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಸಾಯಿ ಗಾಂವ್ಕರ್, ಕಾಂಗ್ರೆಸ್ ಮುಖಂಡ ತಂಜಿ ಅಧ್ಯಕ್ಷ ಇನಾಯಿತುಲ್ಲಾ ಸಾಬಂದ್ರಿ, ಗ್ಯಾರಂಟಿ ಯೋಜನೆ ಸಮಿತಿ ಭಟ್ಕಳ ತಾಲೂಕು ಅಧ್ಯಕ್ಷ ರಾಜು ನಾಯ್ಕ್, ಬ್ಲಾಕ್ ಕಾಂಗ್ರೆಸ್ ಸಮಿತಿ ಭಟ್ಕಳ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್, ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿ ಸುರೇಶ್ ನಾಯ್ಕ್, ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷೆ ನಯನಾ ನಾಯ್ಕ್, ಗ್ಯಾರಂಟಿ ಯೋಜನೆ ಸಮಿತಿ ಮಂಕಿ ಅಧ್ಯಕ್ಷ ಅಣ್ಣಪ್ಪ ನಾಯ್ಕ್, ಮಂಕಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷೆ ಉಷಾ ನಾಯ್ಕ್, ಪುರಸಭೆಯ ಅಧ್ಯಕ್ಷ ಅಲ್ತಾಫ್ ಕರೂರಿ ಸೇರಿದಂತೆ ಕಾಂಗ್ರೆಸ್ನ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಮ್ಮ ಕಾರ್ಯಕರ್ತರಿದ್ದಾರೆ, ನಮ್ಮ ವೋಟರ್ಸ್ ಇದ್ದಾರೆ, ನಮ್ಮ ಪಕ್ಷದ ಎಲ್ಲ ನಮಗೆ ಆಶೀರ್ವಾದ ಮಾಡೋರಿದ್ದಾರೆ, ಅವರಿಗೆ ಅವರ ಕಷ್ಟಕ್ಕೆ ಸ್ಪಂದಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ. ಈಗ ಮತ್ತೆ ಬರೋದ್ರಿಂದ ಪ್ರಾರಂಭ ಮಾಡ್ತೀವಿ. ಈ ಕಾರ್ಯಕ್ರಮದಿಂದ ಇದನ್ನು ರಾಷ್ಟ್ರವನ್ನು ಮುಗಿಸಲೇಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಇವತ್ತಿಂದ ಪ್ರಾರಂಭ ಮಾಡಿದ್ದೀವಿ. ಸಂಜೆ ಕೋಟಾದಲ್ಲಿ ಹೇಳಿದ್ರು ನೀರಿನ ಸಮಸ್ಯೆ ಹೇಳಿದ್ರು. ನಾಳೆ ಈಶ್ವರ್ಗೆ ಸಿಒಗೆ ಎಲ್ಲ ಇಟ್ಕೊಂಡು ನಾಳೆ ಮೀಟಿಂಗ್ ಮಾಡ್ತಾ ಇದ್ದೀನಿ ಕಾರವಾರದಲ್ಲಿ. ಯಾರಿಗೂ ನೀರಿನ ಸಮಸ್ಯೆ ಆಗಬಾರ್ದು ಅನ್ನುವಂಥ ಉದ್ದೇಶವಿದೆ. ಇದು ಇವತ್ತೇ ನಿನ್ನೆ ಸಮಸ್ಯೆ ಅಲ್ಲ. ಇದು ಪ್ರತಿ ವರ್ಷ ಏಪ್ರಿಲ್ ಮೇ ಬರೋದು ನಮಗೆ ಬಹಳ ಕಷ್ಟದ ಕೆಲಸ, ಬಹಳ ಬೇಜಾರಾದ ಕೆಲಸ. ನಿಜ ಹೇಳಬೇಕು ಅಂದರೆ, ಯಾಕಂದರೆ ಸರ್ಕಾರ 4 ಲಕ್ಷ ಕೋಟಿ ಬಜೆಟ್ ಮಾಡಿದರೂ ನಮಗೆ ನೀರಿನ ಸಮಸ್ಯೆ ಕ್ಲಿಯರ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಇದು ಬಹಳ ಬೇಜಾರು. ಹಾಗಾಗಿ ಇದೊಂದು ವರ್ಷ ಈ ಸಮಸ್ಯೆ ಇರಬಹುದು, ಮುಂದಿನ ದಿನದಲ್ಲಿ ಬರುವ ವರ್ಷ ಈ ಸಮಸ್ಯೆ ಬರೋದಿಲ್ಲ. ಯಾಕೆಂದರೆ ನಾವು ಮಾಗೋಡಿಂದ ಶರಾವತಿ ನದಿಯಿಂದ ಗೊರಟೆವರೆಗೆ 240 ಕೋಟಿ ರೂಪಾಯಿ ನೀರನ್ನು ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಇದನ್ನು ಟೆಂಡರ್ ಆಗಿ ವರ್ಕ್ ಸ್ಟಾರ್ಟ್ ಆಗಿದೆ. ಇದು ಮೇನ್ ಲೈನಿಗೆ ಮಾತ್ರ, ಅಂದರೆ ಎಲ್ಲೆಲ್ಲಿ ನಮ್ಮದು ಮೊದಲು ಟ್ಯಾಂಕ್ ಇದೆ ಅದಕ್ಕೆ ಮಾತ್ರ ಕಲೆಕ್ಷನ್ ಕೊಡಲಿಕ್ಕೆ 240 ಕೋಟಿ ರೂಪಾಯಿ. ಪೈಪ್ ಲೈನ್ ಈಗ 100 ಕೋಟಿ ರೂಪಾಯಿ ಪೈಪ್ ಲೈನ್ ನಡೀತಾ ಇದೆ ಪ್ರತಿಯೊಂದು ಕಡೆ. ಅದಲ್ಲದೆ ಭಟ್ಕಳ ಟೌನಿಗೆ ಪುರಸಭೆಗೆ ಸಪರೇಟ್ ಆಗಿ ಮತ್ತೆ 37 ಕೋಟಿ ರೂಪಾಯಿ ಟೆಂಡರನ್ನು ಬರೆದು ಅಲ್ಲಿಯೂ ನೀರಿನ ಸಮಸ್ಯೆ ಬರಬಾರದು ಅನ್ನೋ ಮುಂಜಾಗ್ರತೆಯಾಗಿ ನಾವಲ್ಲಿ ಕೆಲಸ ಪ್ರಾರಂಭ ಮಾಡಿದ್ವಿ. ವಿಶೇಷವಾಗಿ ಮಂಕಿ ಪಟ್ಟಣ ಪಂಚಾಯತ್ ಅಲ್ಲಿ 106 ಕೋಟಿ ರೂಪಾಯಿ ಇಡೀ ಮಂಕಿಗೆ ಮಾತ್ರ ನೀರಿನ ಸಮಸ್ಯೆ ಅಲ್ಲಿ ಬಹಳ ಇದೆ. ಒಂದು ಕಡೆ ಹೋದರೆ ಉಪ್ಪು ನೀರು, ಇನ್ನೊಂದು ಕಡೆ ಹೋದರೆ ನೀರೇ ಇಲ್ಲ, ಬೋರ್ ಹೊಡೆದು ನೀರು ಬರೋದಿಲ್ಲ. ಅದು ಹಾಗೆ ಮಾಗೋಡಿಂದ ಶರಾವತಿಯಿಂದನೇ ಮಂಕಿ ಮಾತ್ರ ಮತ್ತೆ ಎಕ್ಸ್ಟ್ರಾ ಲೈನನ್ನು ತಂದು ಅಲ್ಲಿ ಕೊಡಬೇಕು. ಅಲ್ಲಿ ನೀರಿನ ಸಮಸ್ಯೆ ಕ್ಲಿಯರ್ ಮಾಡಬೇಕು ಅಂದರೆ ಅಲ್ಲಿ 104 ಕೋಟಿ ರೂಪಾಯಿ ಟೆಂಡರ್ ಆಗಿದೆ. ಇನ್ನು ಯಾರಿಗೆ ಆಗಿಲ್ಲ, ಈ ವಾರದಲ್ಲಿ ಆಗ್ತದೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.